ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೆನ್ಮಂಗ್ಲದಲ್ಲಿ ಮದುವೆ ಇತ್ತು ನಮ್ಮ ಕಡೆಯವ್ರದ್ದು, ಅಂದರೆ ನಮ್ಮ ಊರವ್ರದ್ದು. ಸೊ ಹಂಗಾಗಿ ಬಂದ್ವಿ. ಹೋಗಿದ ತಕ್ಷಣ ಅಂದರೆ ಎಂಟ್ರೆನ್ಸ್ ಆಗಿದ ತಕ್ಷಣವೇ ಒಂದು ಸರ್ಪ್ರೈಸ್ ನನಗೆ. ಇವರು ರಾಜಣ್ಣ ಅಂಕಲ್ ಅಂತ, ಆಂಟಿ ಹೆಸರು ಮರ್ತುಬಿಟ್ಟಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಇವರು ನಮ್ಮ ಮನೆ ಪಕ್ಕದ ರೋಡಲ್ಲೇ ಇದ್ದಿದ್ದು. ಸೊ ಹೋಗಿದ ತಕ್ಷಣ ಅವ್ರಿಗೂ ಆಶ್ಚರ್ಯ, ನನಗೂ ಆಶ್ಚರ್ಯ, ಏನಪ್ಪ ಇಲ್ಲಿ ಅಂತ. ಅವ್ರು ಏನೋ ಇಲ್ಲಿ ಅಂತ ಅಂದರು. ಆಂಟಿ ಈ ಥರ ಹಿಂಗೆ ನಮ್ಮೂರವ್ರದ್ದೇ ಅಲ್ವಾ ಮದುವೆ ಅಂದೆ. ಹೌದಾ, ಹುಡುಗ ನಮ್ಮ ಕಡೆಯವನೇ ಕಣೋ ಅಂತ ಅಂದರು. ಸೊ ಹೌದಾ ಅಂತ ನನಗೂ ಖುಷಿ ಆಯಿತು. ಅವರು ಹುಡ್ಗಂದು ಯಾವ ಊರು ಅಂತೆಲ್ಲ ಅವರೇ ಹೇಳ್ತಾಯಿದ್ರು. ನಾನು ಹಿಂಗೆ ನಮ್ಮ ಮಾಮವ್ರಿಗೆ ಪರಿಚಯ ಇರೋರು, ನಮ್ಮ ಮಾಮವ್ರ ಊರವರು ಅಂತೆಲ್ಲ ಹೇಳ್ತಾಯಿದ್ದೆ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಆಂಜನೇಯ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿದ್ದೆಲ್ಲ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆವತ್ತಿನ ದಿವಸ ಸಂಜೆನೇ ಈ ಮದುವೆನೂ ಕೂಡ ಇದ್ದಿದ್ದು. ಅಂದರೆ ನಮ್ಮ ಮದುವೆ ಆಗಿದ್ದ ದಿವಸನೇ ನಾವು ಈ ವ್ಲಾಗ್ನ ಮಾಡಿರೋ ಅಂಥದ್ದು, ಈ ಮದುವೆಗೆ ಹೋಗಿರೋ ಅಂಥದ್ದು. ಸೊ ಆಂಟಿ ಅಪರೂಪಕ್ಕೆ ಸಿಕ್ಕಿದ್ರಲ್ಲ, ಅವ್ರಿಗೂ ಒಂಥರ ಖುಷಿ, ನನಗೂ ಒಂಥರ ಖುಷಿ. ಹಾಗೆ ಬನ್ನಿ ಆಂಟಿ ಹೋಗೋಣ ಹಾಗೆ ಫೋಟೋಗೆ ಅಂತ ಅಂದೆ. ಸರಿ ಇರೋ ನನ್ನ ಮಕ್ಕಳೆಲ್ಲ ಇದ್ದಾರೆ, ನಾನು ಪರಿಚಯ ಮಾಡಿಸ್ತೀನಿ ಅಂತಿದ್ರು. ಸೊ ಪರಿಚಯ ಎಲ್ಲ ಮಾಡಿಸಿದ್ರು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರ ಮಕ್ಕಳನ್ನ ನೋಡಿರೋದು, ಹಂಗಾಗಿ ನನಗೆ ಮರ್ತೇ ಹೋಗ್ಬಿಟ್ಟಿತ್ತು. ಸೊ ಇವರು ಅವ್ರ ಮಗಳು, ಮಗನ ಪರಿಚಯ ಮಾಡಿಸಿದ್ರು ಆವಾಗಲೇ. ಸೊ ಫೋಟೋಗೆ ಹೋಗೋಣ ಅಂತ ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ವಿ, ತುಂಬ ವರ್ಷ ಆಯ್ತಲ್ಲ ಸಿಕ್ಕಿ ಅಂತ ಅಂದ್ಬಿಟ್ಟು. ಅಷ್ಟೋ ಇನ್ನೂ ಜಾಸ್ತಿ ಆಗೋದ್ರು ಜನ. ಅದಕ್ಕೆ ಬನ್ನಿ ಆಂಟಿ ಹೋಗೋಣ ಅಂದೆ. ಅಷ್ಟೊತ್ತಿಗೆ ಅವ್ರ ಮೊಮ್ಮಗ ಅಳ್ತಾ ಇದ್ದ. ಅದಕ್ಕೆ ನೀವೇ ಹೋಗಿ ಬನ್ನಿ ಅಂತ ಅಂದರು. ಸರಿ ನಾವು ಕೂಡ ತುಂಬ ಜನ ಆದರು ಅಂತ ಅಂದ್ಬಿಟ್ಟು ನಾವು ಹೋದ್ವಿ. ಇಲ್ಲಿ ನಮ್ಮ ಪತಿಯವ್ರ ಪಕ್ಕ ಇದ್ದಾರಲ್ಲ, ಇವರು ವಿಶ್ವನಾಥ್ ಅಂತ ಅಂದ್ಬಿಟ್ಟು ನಮ್ಮೂರ ಪಕ್ಕದವ್ರೆ. ಅವರು ನಮ್ಮನ್ನ ಇನ್ವೈಟ್ ಮಾಡಿದರು ಮದುವೆಗೆ. ಸೊ ಹಾಗೆ ಫೋಟೋಸ್ ಎಲ್ಲ ತಕ್ಕೊಂಡು ಹಾಗೆ ಇನ್ನೇನು ಊಟಕ್ಕೆ ಹೋದ್ವಿ. ಅಲ್ಲಿ ಬಂದಿರೋರೆಲ್ಲ ಯಾರು ನನ್ನ ನೋಡಿದ್ರೋ ಗೊತ್ತಿಲ್ಲ. ಸಾಮಾನ್ಯ ನೋಡಿರ್ತಾರೆ, ಬಟ್ ನನಗೆ ಗೊತ್ತಿರಲ್ಲ. ಸೊ ಇಲ್ಲಿಗೆ ಇದೊಂದು ಮಿನಿ ವ್ಲಾಗ್ ಆಗಿತ್ತು. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.